ದೇವಸ್ಥಾನಗಳಿಗೆ ನಾನು ಒಂದು 30-40 ಕೋಟಿ ಹಣ ತಂದಿದ್ದೆ, ಎರಡನೇ ಕಂತು ಬರಲೇ ಇಲ್ಲ. ಹೋಗಿ ಕೇಳಿದರೆ ನಿಮಗೆ BJP-ಅವರಿಗೆ ದೇವಸ್ಥಾನಕ್ಕೆ ಹಣ ಕೊಡಲಿಕ್ಕೆ ಯಾರು ಹೇಳಿತ್ತು ಅಂತ ಕೇಳ್ತಾರೆ. ಕಾಂಗ್ರೆಸ್ ಆಡಳಿತದಾಗಿದ್ದರೆ ಆ ದೇವಸ್ಥಾನದ ಹಣಗಳಲ್ಲಿ ಎಲ್ಲಿ ಹೋಗ್ತಾವೆ? ಮತ್ತೆ ಯಡಿಯೂರಪ್ಪರು ಮತ್ತು ಬೊಮ್ಮಾಯಿಯವರು ಇರುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಹಲವು ಅನುದಾನಗಳನ್ನು ನಿಲ್ಲಿಸಲಾಗಿದೆ. ಬಜೆಟಲ್ಲಿ ಘೋಷಣೆ ಮಾಡಿ ಬಜೆಟಲ್ಲಿ ಇಟ್ಟಂಥ ಕಾಮಗಾರಿಗಳು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 125 ಕೋಟಿ ಕೊಟ್ಟಿದ್ದಾರೆ. ಬಜೆಟಲ್ಲಿ ಇಟ್ಟಂಥ ಅನುದಾನ, ಬಜೆಟಲ್ಲಿ ಇಟ್ಟ ಅನುದಾನಗಳು ಯಾವ ಮುಖ್ಯಮಂತ್ರಿಗಳು ನಿಲ್ಲಿಸಬಾರ್ದು. ನೀವು ನಾಳೆ ಕಮಿಷನರ್ ಹತ್ರ ಮತ್ತು ಮೇಯರ್ ಹತ್ರ ಹೋಗಿ ಕೇಳಿ, ಕಾಮಗಾರಿಗಳು ಅರ್ಧ, ನೀವು ಮಾಜಿ ಮೇಯರ್ ಇದ್ದರೆ ಇನ್ನೊಬ್ಬರು ಜನಪ್ರತಿನಿಧಿದ್ದಾರೆ, ಕೆಲವು ಕಡೆಗಳ ಅರ್ಧ ಕಾಮಗಾರಿ ಆಗಿದೆ. ಆ ಕಾಂಟ್ರಾಕ್ಟ್ ಕೇಳ್ತಾರೆ, ಸರ್ಕಾರ ಕಾಮಗಾರಿಯನ್ನು ನಿಲ್ಲಿಸ್ಲಿಕ್ಕೆ ಹೇಳಿದೆ, ಮುಂದುವರ್ಸಕ್ಕೆ ಹೇಳಿದ್ರು ಹಣ ಬರಲ್ಲ, ನಾವು ಮಾಡಲ್ಲ ಅಂತ ಕಾಂಟ್ರಾಕ್ಟ್. ಈಗ ನನ್ನ ಕಾಣ್ತದೆ ಒಂದು 50-70 ಕೋಟಿ ಕಾಮಗಾರಿ, 50-60 ಕೋಟಿ ಆಗಿರ್ಬೋದು. ಇನ್ನು ಉಳಿದ ಕಾಮಗಾರಿಗಳು ಅಲ್ಲಲ್ಲೇ ನಿಂತಿದೆ. ಈ ರೀತಿಯ ಪರಿಸ್ಥಿತಿಗಳು ಬಿಟ್ಟು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ. ಅದಾಯಿತು. ಬೊಮ್ಮಾಯಿಯವರಿರುವಾಗ ಮಂಗಳೂರು ಮಹಾನಗರ ಪಾಲಿಕೆಗೆ ನನಗೆ ಮತ್ತು ಭರತ್ ಶೆಟ್ಟರಿಗೆ ಸರಿಸುಮಾರು ಒಂದು 60-75 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದರು. ಅರ್ಧಂಬರ್ಧದಲ್ಲಿ ಎಲ್ಲವೂ ನಿಂತಿದೆ, ಅಲ್ಲಿಗೆ ಮುಗಿಲಿಲ್ಲ. PWD ಇಲಾಖೆ ಕಾಮಗಾರಿಗಳು ನಿಲ್ಲಿಸಿದ್ದು ಇನ್ನೂ ಸಹ ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಲ್ಲ. ದೇವಸ್ಥಾನಗಳಿಗೆ ನಾನು ಒಂದು 30-40 ಕೋಟಿ ಹಣ ತಂದಿದ್ದೆ. ಎಲ್ಲ ದೇವಸ್ಥಾನಕ್ಕೆ 2 ಕಂತಿನಲ್ಲಿ ಹಣ ಬರೋದು. ಫಸ್ಟ್ ಕಂತಿನಲ್ಲಿ ಹಣ ಬರ್ತದೆ, ಅದರ ನಂತರ ಕಾಮಗಾರಿ ಸಂಪೂರ್ಣ ಮಾಡಬೇಕು. ಅದರ ಎಲ್ಲ ದಾಖಲೆಗಳು, ಫೋಟೋ, ವೀಡಿಯೋಸ್ಗಳನ್ನು ಸರ್ಕಾರದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಬೇಕು. ಅದರ ನಂತರ 2ನೇ ಕಂತು 50% ಬಿಡುಗಡೆ ಆಗೋದು. ಎಲ್ಲ ಅಪ್ಲೋಡ್ ಮಾಡಿದ್ದಾರೆ, 2ನೇ ಕಂತು ಬರಲೇ ಇಲ್ಲ. ಹೋಗಿ ಕೇಳಿದರೆ ನಿಮಗೆ BJP-ಅವರಿಗೆ ದೇವಸ್ಥಾನಕ್ಕೆ ಹಣ ಕೊಡಲಿಕ್ಕೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ ನಮ್ಮ ಹತ್ರ. ನಾವು ಇರುವಾಗ ದೇವಸ್ಥಾನಕ್ಕೆ ಹಣ ಕೊಡಲಿಕ್ಕೆ ನಮ್ಮ ಹತ್ರ ತಾಕತ್ತಿದೆ. ಈಗ ಕಾಂಗ್ರೆಸ್ ಆಡಳಿತದಾಗಿದ್ದರೆ ಆ ದೇವಸ್ಥಾನದ ಹಣಗಳಲ್ಲಿ ಎಲ್ಲಿ ಹೋಗ್ತಾವೆ ಮತ್ತೆ ಅಂತ ಪ್ರಶ್ನೆಗಳು. ಇದು ಒಂದು ಮಿನಿಟ್ ನಿಮ್ಮ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೀನಿ. ಈಗ ಇದು ಒಂದು ಯಾಕೆ ನಾನು ಹೇಳಿದ್ದೆ ಅಂತ ಹೇಳಿದ್ರೆ, ನಮ್ಮ ಅವಧಿಯಲ್ಲಿ ಸ್ಯಾಂಕ್ಷನ್ ಆದ ಕಾಮಗಾರಿಗಳೇ ತಡೆ ಹಿಡಿದದ್ದು ಮುಂದುವರಿಸ್ಕೊಳ್ಳಿಕ್ಕೆ ಆಗದೆ ಅದನ್ನು ಸರ್ಕಾರ ನಿಲ್ಲಿಸಿದೆ. ನಾಚಿಕೆ ಆಗಬೇಕು ಇವರಿಗೆ, ಕೊಡುವ ಯೋಗ್ಯತೆ ಇಲ್ಲ ಅವರಿಗೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟದ್ದನ್ನು ತಡೆ ಹಿಡಿದಿದ್ದಾರೆ. ಒಂದು. ಎರಡನೇದು, ಈಗ 13 ತಿಂಗಳಾಗಿ 14 ತಿಂಗಳ ಬರ್ತಾ ಇದೆ. ವೇದವ್ಯಾಸ ಕಾಮತ್ರಿಗೆ, ಭರತ್ ಶೆಟ್ಟರಿಗೆ, ಉಮಾನಾಥ್ ಕೋಟ್ಯಾನ್ರಿಗೆ ಅಥವಾ ಸುನಿಲ್ ಕುಮಾರ್ಗೆ ₹1 ಕೊಟ್ಟ ಒಂದು ಆದೇಶ ತೋರಿಸು. ಕಾಂಗ್ರೆಸ್ನವರಿಗೆ ನಾನು ಎನ್ಸ್ಕೊಂಡಿದ್ದೇನೆ ಬರ್ತಾ ಇಲ್ಲ ಅಂತ ನಾನು ಕೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ಕಾಂಗ್ರೆಸ್ನವ್ರು ಹೇಳಲ್ಲ. ನಾನು ಒಂದು ಕೇಳ್ತೇನೆ, ಬೇಜಾರು ಮಾಡಬೇಡಿ. ಒಂದು ಮಿನಿಟ್. ಮತ್ತೊಂದು 500 ಕೋಟಿ ಅವರ ಸರ್ಕಾರ ಬಂದ ನಂತರ ಆದೇಶ ಆದದ್ದಿದ್ದರೆ ಆದೇಶ ಕೊಡಲಿಕ್ಕೆ ಹೇಳಿ.